ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ. ನಡು ರಸ್ತೆಯಲ್ಲಿ ಸುಹಾಸ್ ಶೆಟ್ಟಿ ರಕ್ತ ಸಿಕ್ತವಾಗಿ ಬಿದ್ದಿರೋ ದೃಶ್ಯ ನಿಜಕ್ಕೂ ಭಯಾನಕ ಆಗಿದೆ. ದುರಂತ ಏನಂದ್ರೆ ಸುಹಾಸ್ ಶೆಟ್ಟಿ ನೋವಿನಿಂದ ನರಳಾಡ್ತಾ ಇದ್ರೂ ಯಾವೊಬ್ಬ ಸ್ಥಳೀಯ ಕೂಡ ರಕ್ಷಣೆಗೆ ಬಂದಿಲ್ಲ. ಸುಹಾಸ್ ಶೆಟ್ಟಿ ಕಟ್ಟರ್ ಹಿಂದೂ ಕಾರ್ಯಕರ್ತ, ಹಿಂದುತ್ವವನ್ನೇ ಉಸಿರಾಡ್ತಾ ಇದ್ದ. ಯಾವುದೇ ಹಿಂದೂ ಹೋರಾಟವಿದ್ರೂ ಮುಂದಿರುತ್ತಿದ್ದ. ಇಂಥ ಹಿಂದೂ ಹೋರಾಟಗಾರನನ್ನ ನಡು ರಸ್ತೆಯಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದ ಸುಹಾಸ್ ಶೆಟ್ಟಿ. ಕೊನೆ ಕ್ಷಣದಲ್ಲೂ ಎದ್ದು ನಿಲ್ಲಲು ಸುಹಾಸ್ ಪ್ರಯತ್ನ. ಸ್ನೇಹಿತರೇ ಬಂದು ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಪ್ಲಾನ್ ಮಾಡಿಯೇ ಕಿನ್ನಿ ಪದವು ಬಳಿ ಸುಹಾಸ್ ಹತ್ಯೆ. ಸುಹಾಸ್ ಶೆಟ್ಟಿ ನೆತ್ತರು ಹರಿಸುವುದಕ್ಕೆ ಸುಫಾನ್ ಅಂಡ್ ಗ್ಯಾಂಗ್ ಕಿನ್ನಿ ಪದವು ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಕಾರಣ ಹಿಂದೂಗಳು ಕಡಿಮೆ ಇರೋ ಜಾಗವಾಗಿರೋದ್ರಿಂದ ಸುಹಾಸ್ ರಕ್ಷಣೆಗೆ ಯಾರೂ ಬರಲ್ಲ ಅನ್ನೋದು ಹಂತಕರ ಪ್ಲಾನ್ ಆಗಿತ್ತು. ಕೊಲೆ ಬಳಿಕ ಸುಲಭವಾಗಿ ಎಸ್ಕೇಪ್ ಆಗಬಹುದು ಅನ್ನೋದು ಅವರ ಉದ್ದೇಶವಾಗಿತ್ತು. ದುರಂತ ಅಂದ್ರೆ ಇಲ್ಲಿ ಹಂತಕರ ಊಹೆ ನಿಜವಾಗಿ ಬಿಡ್ತು. ಸುಹಾಸ್ ಶೆಟ್ಟಿ ರಕ್ಷಣೆಗೆ ಯಾವೊಬ್ಬ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ. ನಡು ರಸ್ತೆಯಲ್ಲಿ ಸುಹಾಸ್ ಶೆಟ್ಟಿ ರಕ್ತ ಸಿಕ್ತವಾಗಿ ಬಿದ್ದಿರೋ ದೃಶ್ಯ ನಿಜಕ್ಕೂ ಭಯಾನಕ ಆಗಿದೆ. ದುರಂತ ಏನಂದ್ರೆ ಸುಹಾಸ್ ಶೆಟ್ಟಿ ನೋವಿನಿಂದ ನರಳಾಡ್ತಾ ಇದ್ರೂ ಯಾವೊಬ್ಬ ಸ್ಥಳೀಯ ಕೂಡ ರಕ್ಷಣೆಗೆ ಬಂದಿಲ್ಲ. ಸುಹಾಸ್ ಶೆಟ್ಟಿ ಕಟ್ಟರ್ ಹಿಂದೂ ಕಾರ್ಯಕರ್ತ, ಹಿಂದುತ್ವವನ್ನೇ ಉಸಿರಾಡ್ತಾ ಇದ್ದ. ಯಾವುದೇ ಹಿಂದೂ ಹೋರಾಟವಿದ್ರೂ ಮುಂದಿರುತ್ತಿದ್ದ. ಇಂಥ ಹಿಂದೂ ಹೋರಾಟಗಾರನನ್ನ ನಡು ರಸ್ತೆಯಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದ ಸುಹಾಸ್ ಶೆಟ್ಟಿ. ಕೊನೆ ಕ್ಷಣದಲ್ಲೂ ಎದ್ದು ನಿಲ್ಲಲು ಸುಹಾಸ್ ಪ್ರಯತ್ನ. ಸ್ನೇಹಿತರೇ ಬಂದು ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಪ್ಲಾನ್ ಮಾಡಿಯೇ ಕಿನ್ನಿ ಪದವು ಬಳಿ ಸುಹಾಸ್ ಹತ್ಯೆ. ಸುಹಾಸ್ ಶೆಟ್ಟಿ ನೆತ್ತರು ಹರಿಸುವುದಕ್ಕೆ ಸುಫಾನ್ ಅಂಡ್ ಗ್ಯಾಂಗ್ ಕಿನ್ನಿ ಪದವು ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಕಾರಣ ಹಿಂದೂಗಳು ಕಡಿಮೆ ಇರೋ ಜಾಗವಾಗಿರೋದ್ರಿಂದ ಸುಹಾಸ್ ರಕ್ಷಣೆಗೆ ಯಾರೂ ಬರಲ್ಲ ಅನ್ನೋದು ಹಂತಕರ ಪ್ಲಾನ್ ಆಗಿತ್ತು. ಕೊಲೆ ಬಳಿಕ ಸುಲಭವಾಗಿ ಎಸ್ಕೇಪ್ ಆಗಬಹುದು ಅನ್ನೋದು ಅವರ ಉದ್ದೇಶವಾಗಿತ್ತು. ದುರಂತ ಅಂದ್ರೆ ಇಲ್ಲಿ ಹಂತಕರ ಊಹೆ ನಿಜವಾಗಿ ಬಿಡ್ತು. ಸುಹಾಸ್ ಶೆಟ್ಟಿ ರಕ್ಷಣೆಗೆ ಯಾವೊಬ್ಬ ಸ್ಥಳೀಯರು ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ. ನಡು ರಸ್ತೆಯಲ್ಲಿ ಸುಹಾಸ್ ಶೆಟ್ಟಿ ರಕ್ತ ಸಿಕ್ತವಾಗಿ ಬಿದ್ದಿರೋ ದೃಶ್ಯ ನಿಜಕ್ಕೂ ಭಯಾನಕ ಆಗಿದೆ. ದುರಂತ ಏನಂದ್ರೆ ಸುಹಾಸ್ ಶೆಟ್ಟಿ ನೋವಿನಿಂದ ನರಳಾಡ್ತಾ ಇದ್ರೂ ಯಾವೊಬ್ಬ ಸ್ಥಳೀಯ ಕೂಡ ರಕ್ಷಣೆಗೆ ಬಂದಿಲ್ಲ. ಸುಹಾಸ್ ಶೆಟ್ಟಿ ಕಟ್ಟರ್ ಹಿಂದೂ ಕಾರ್ಯಕರ್ತ, ಹಿಂದುತ್ವವನ್ನೇ ಉಸಿರಾಡ್ತಾ ಇದ್ದ. ಯಾವುದೇ ಹಿಂದೂ ಹೋರಾಟವಿದ್ರೂ ಮುಂದಿರುತ್ತಿದ್ದ. ಇಂಥ ಹಿಂದೂ ಹೋರಾಟಗಾರನನ್ನ ನಡು ರಸ್ತೆಯಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದ ಸುಹಾಸ್ ಶೆಟ್ಟಿ. ಕೊನೆ ಕ್ಷಣದಲ್ಲೂ ಎದ್ದು ನಿಲ್ಲಲು ಸುಹಾಸ್ ಪ್ರಯತ್ನ. ಸ್ನೇಹಿತರೇ ಬಂದು ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಪ್ಲಾನ್ ಮಾಡಿಯೇ ಕಿನ್ನಿ ಪದವು ಬಳಿ ಸುಹಾಸ್ ಹತ್ಯೆ. ಸುಹಾಸ್ ಶೆಟ್ಟಿ ನೆತ್ತರು ಹರಿಸುವುದಕ್ಕೆ ಸುಫಾನ್ ಅಂಡ್ ಗ್ಯಾಂಗ್ ಕಿನ್ನಿ ಪದವು ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಕಾರಣ ಹಿಂದೂಗಳು ಕಡಿಮೆ ಇರೋ ಜಾಗವಾಗಿರೋದ್ರಿಂದ ಸುಹಾಸ್ ರಕ್ಷಣೆಗೆ ಯಾರೂ ಬರಲ್ಲ ಅನ್ನೋದು ಹಂತಕರ ಪ್ಲಾನ್ ಆಗಿತ್ತು. ಕೊಲೆ ಬಳಿಕ ಸುಲಭವಾಗಿ ಎಸ್ಕೇಪ್ ಆಗಬಹುದು ಅನ್ನೋದು ಅವರ ಉದ್ದೇಶವಾಗಿತ್ತು. ದುರಂತ ಅಂದ್ರೆ ಇಲ್ಲಿ ಹಂತಕರ ಊಹೆ ನಿಜವಾಗಿ ಬಿಡ್ತು. ಸುಹಾಸ್ ಶೆಟ್ಟಿ ರಕ್ಷಣೆಗೆ ಯಾವೊಬ್ಬ ಸ್ಥಳೀಯರು ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ. ನಡು ರಸ್ತೆಯಲ್ಲಿ ಸುಹಾಸ್ ಶೆಟ್ಟಿ ರಕ್ತ ಸಿಕ್ತವಾಗಿ ಬಿದ್ದಿರೋ ದೃಶ್ಯ ನಿಜಕ್ಕೂ ಭಯಾನಕ ಆಗಿದೆ. ದುರಂತ ಏನಂದ್ರೆ ಸುಹಾಸ್ ಶೆಟ್ಟಿ ನೋವಿನಿಂದ ನರಳಾಡ್ತಾ ಇದ್ರೂ ಯಾವೊಬ್ಬ ಸ್ಥಳೀಯ ಕೂಡ ರಕ್ಷಣೆಗೆ ಬಂದಿಲ್ಲ.
ಸುಹಾಸ್ ಶೆಟ್ಟಿ ಕಟ್ಟರ್ ಹಿಂದೂ ಕಾರ್ಯಕರ್ತ, ಹಿಂದುತ್ವವನ್ನೇ ಉಸಿರಾಡ್ತಾ ಇದ್ದ. ಯಾವುದೇ ಹಿಂದೂ ಹೋರಾಟವಿದ್ರೂ ಮುಂದಿರುತ್ತಿದ್ದ. ಇಂಥ ಹಿಂದೂ ಹೋರಾಟಗಾರರನ್ನ ನಡು ರಸ್ತೆಯಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದ ಸುಹಾಸ್ ಶೆಟ್ಟಿ. ಕೊನೆ ಕ್ಷಣದಲ್ಲೂ ಎದ್ದು ನಿಲ್ಲಲು ಸುಹಾಸ್ ಪ್ರಯತ್ನ. ಸ್ನೇಹಿತರೆ ಬಂದು ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಪ್ಲಾನ್ ಮಾಡಿಯೇ ಕಿನ್ನಿ ಪದವು ಬಳಿ ಸುಹಾಸ್ ಹತ್ಯೆ. ಸುಹಾಸ್ ಶೆಟ್ಟಿ ನೆತ್ತರು ಹರಿಸುವುದಕ್ಕೆ ಸುಫಾನ್ ಅಂಡ್ ಗ್ಯಾಂಗ್ ಕಿನ್ನಿ ಪದವು ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಕಾರಣ ಹಿಂದೂಗಳು ಕಡಿಮೆ ಇರೋ ಜಾಗವಾಗಿರೋದ್ರಿಂದ ಸುಹಾಸ್ ರಕ್ಷಣೆಗೆ ಯಾರೂ ಬರಲ್ಲ ಅನ್ನೋದು ಹಂತಕರ ಪ್ಲಾನ್ ಆಗಿತ್ತು. ಕೊಲೆ ಬಳಿಕ ಸುಲಭವಾಗಿ ಎಸ್ಕೇಪ್ ಆಗಬಹುದು ಅನ್ನೋದು ಅವರ ಉದ್ದೇಶವಾಗಿತ್ತು. ದುರಂತ ಅಂದ್ರೆ ಇಲ್ಲಿ ಹಂತಕರ ಊಹೆ ನಿಜವಾಗಿ ಬಿಡ್ತು. ಸುಹಾಸ್ ಶೆಟ್ಟಿ ರಕ್ಷಣೆಗೆ ಯಾವೊಬ್ಬ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ. ನಡು ರಸ್ತೆಯಲ್ಲಿ ಸುಹಾಸ್ ಶೆಟ್ಟಿ ರಕ್ತಸಿಕ್ತವಾಗಿ ಬಿದ್ದಿರೋ ದೃಶ್ಯ ನಿಜಕ್ಕೂ ಭಯಾನಕ ಆಗಿದೆ. ದುರಂತ ಏನಂದ್ರೆ ಸುಹಾಸ್ ಶೆಟ್ಟಿ ನೋವಿನಿಂದ ನರಳಾಡ್ತಾ ಇದ್ರೂ ಯಾವೊಬ್ಬ ಸ್ಥಳೀಯ ಕೂಡ ರಕ್ಷಣೆಗೆ ಬಂದಿಲ್ಲ. ಸುಹಾಸ್ ಶೆಟ್ಟಿ ಕಟ್ಟರ್ ಹಿಂದೂ ಕಾರ್ಯಕರ್ತ, ಹಿಂದುತ್ವವನ್ನೇ ಉಸಿರಾಡ್ತಾ ಇದ್ದ. ಯಾವುದೇ ಹಿಂದೂ ಹೋರಾಟವಿದ್ರೂ ಮುಂದಿರುತ್ತಿದ್ದ. ಇಂಥ ಹಿಂದೂ ಹೋರಾಟಗಾರರನ್ನ ನಡು ರಸ್ತೆಯಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದ ಸುಹಾಸ್ ಶೆಟ್ಟಿ. ಕೊನೆ ಕ್ಷಣದಲ್ಲೂ ಎದ್ದು ನಿಲ್ಲಲು ಸುಹಾಸ್ ಪ್ರಯತ್ನ. ಸ್ನೇಹಿತರೆ ಬಂದು ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಪ್ಲಾನ್ ಮಾಡಿಯೇ ಕಿನ್ನಿ ಪದವು ಬಳಿ ಸುಹಾಸ್ ಹತ್ಯೆ. ಸುಹಾಸ್ ಶೆಟ್ಟಿ ನೆತ್ತರು ಹರಿಸುವುದಕ್ಕೆ ಸುಫಾನ್ ಅಂಡ್ ಗ್ಯಾಂಗ್ ಕಿನ್ನಿ ಪದವು ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಕಾರಣ ಹಿಂದೂಗಳು ಕಡಿಮೆ ಇರೋ ಜಾಗವಾಗಿರೋದ್ರಿಂದ ಸುಹಾಸ್ ರಕ್ಷಣೆಗೆ ಯಾರೂ ಬರಲ್ಲ ಅನ್ನೋದು ಹಂತಕರ ಪ್ಲಾನ್ ಆಗಿತ್ತು. ಕೊಲೆ ಬಳಿಕ ಸುಲಭವಾಗಿ ಎಸ್ಕೇಪ್ ಆಗಬಹುದು ಅನ್ನೋದು ಅವರ ಉದ್ದೇಶವಾಗಿತ್ತು. ದುರಂತ ಅಂದ್ರೆ ಇಲ್ಲಿ ಹಂತಕರ ಊಹೆ ನಿಜವಾಗಿ ಬಿಡ್ತು. ಸುಹಾಸ್ ಶೆಟ್ಟಿ ರಕ್ಷಣೆಗೆ ಯಾವೊಬ್ಬ ಸ್ಥಳೀಯರು ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ. ನಡು ರಸ್ತೆಯಲ್ಲಿ ಸುಹಾಸ್ ಶೆಟ್ಟಿ ರಕ್ತಸಿಕ್ತವಾಗಿ ಬಿದ್ದಿರೋ ದೃಶ್ಯ ನಿಜಕ್ಕೂ ಭಯಾನಕ ಆಗಿದೆ. ದುರಂತ ಏನಂದ್ರೆ ಸುಹಾಸ್ ಶೆಟ್ಟಿ ನೋವಿನಿಂದ ನರಳಾಡ್ತಾ ಇದ್ರೂ ಯಾವೊಬ್ಬ ಸ್ಥಳೀಯ ಕೂಡ ರಕ್ಷಣೆಗೆ ಬಂದಿಲ್ಲ. ಸುಹಾಸ್ ಶೆಟ್ಟಿ ಕಟ್ಟರ್ ಹಿಂದೂ ಕಾರ್ಯಕರ್ತ, ಹಿಂದುತ್ವವನ್ನೇ ಉಸಿರಾಡ್ತಾ ಇದ್ದ. ಯಾವುದೇ ಹಿಂದೂ ಹೋರಾಟವಿದ್ರೂ ಮುಂದಿರುತ್ತಿದ್ದ. ಇಂಥ ಹಿಂದೂ ಹೋರಾಟಗಾರರನ್ನ ನಡು ರಸ್ತೆಯಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದ ಸುಹಾಸ್ ಶೆಟ್ಟಿ. ಕೊನೆ ಕ್ಷಣದಲ್ಲೂ ಎದ್ದು ನಿಲ್ಲಲು ಸುಹಾಸ್ ಪ್ರಯತ್ನ. ಸ್ನೇಹಿತರೆ ಬಂದು ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಪ್ಲಾನ್ ಮಾಡಿಯೇ ಕಿನ್ನಿ ಪದವು ಬಳಿ ಸುಹಾಸ್ ಹತ್ಯೆ. ಸುಹಾಸ್ ಶೆಟ್ಟಿ ನೆತ್ತರು ಹರಿಸುವುದಕ್ಕೆ ಸುಫಾನ್ ಅಂಡ್ ಗ್ಯಾಂಗ್ ಕಿನ್ನಿ ಪದವು ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಕಾರಣ ಹಿಂದೂಗಳು ಕಡಿಮೆ ಇರೋ ಜಾಗವಾಗಿರೋದ್ರಿಂದ ಸುಹಾಸ್ ರಕ್ಷಣೆಗೆ ಯಾರೂ ಬರಲ್ಲ ಅನ್ನೋದು ಹಂತಕರ ಪ್ಲಾನ್ ಆಗಿತ್ತು. ಕೊಲೆ ಬಳಿಕ ಸುಲಭವಾಗಿ ಎಸ್ಕೇಪ್ ಆಗಬಹುದು ಅನ್ನೋದು ಅವರ ಉದ್ದೇಶವಾಗಿತ್ತು. ದುರಂತ ಅಂದ್ರೆ ಇಲ್ಲಿ ಹಂತಕರ ಊಹೆ ನಿಜವಾಗಿ ಬಿಡ್ತು. ಸುಹಾಸ್ ಶೆಟ್ಟಿ ರಕ್ಷಣೆಗೆ ಯಾವೊಬ್ಬ ಸ್ಥಳೀಯರು